ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 11ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಸ್ವಲ್ಪ ವಾಲಟಾಲಿಟಿ ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಎಕ್ಸ್ಪೈರಿ ಕೂಡ ಇತ್ತು. ಆ ಒಂದು ರೀಸನ್ನಿಂದ ಕೂಡ ಸ್ವಲ್ಪ ವಾಲಟೈಲ್ ಆಗಿ ಮಾರ್ಕೆಟ್ ಟ್ರೇಡ್ ಆಗಿದೆ. ನಿಫ್ಟಿ 28 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. 1 ಗಂಟೆ ನಂತರ ಸ್ವಲ್ಪ ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ನಿಫ್ಟಿ ರಿಕವರ್ ಆಗಿದೆ. 21,650ರ ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ 63 ಪಾಯಿಂಟ್ಗಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದ್ರೆ ಬ್ಯಾಂಕ್ ನಿಫ್ಟಿ 77 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಹೀರೋ ಮೊಟೊಕಾರ್ಪ್ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಅಪ್ಸೈಡ್ನೊಂದಿಗೆ ಹೀರೋ ಮೊಟೊಕಾರ್ಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಜಾಜ್ ಆಟೋನಲ್ಲಿ ಕೂಡ 3.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಟೋ ಸೆಕ್ಟರ್ನ ಕಂಪನಿಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಈ ಎರಡು ಕಂಪನಿಗಳು Q3 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಬಹುದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬಜಾಜ್ ಆಟೋ ಬೈಬ್ಯಾಕ್ ಅನ್ನು ಕೂಡ ಅನೌನ್ಸ್ ಮಾಡಿರೋದು ಸ್ಟಾಕ್ ಪ್ರೈಸ್ ನ ಜಂಪ್ಗೆ ರೀಸನ್ ಆಗಿದೆ. ಸೊ ರಿಲಯನ್ಸ್ ಕೂಡ ಇವತ್ತು 2.5% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನಿನ್ನೆ ಮುಖೇಶ್ ಅಂಬಾನಿ ಅವರು ಒಳ್ಳೆ ಒಂದು ಪಾಸಿಟಿವ್ ಔಟ್ಲುಕ್ ಅನ್ನ ಗ್ರೀನ್ ಎನರ್ಜಿ ಬಗ್ಗೆ ಕೊಟ್ಟಿದ್ರು. ಆದ್ರಿಂದ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ರಿಲಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ BPCL ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಇನ್ಫೋಸಿಸ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್ ತಮ್ಮ Q3 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ನ ಪ್ರಕಾರ ಬಂದಿಲ್ಲ. ಆ ಒಂದು ರೀಸನ್ ಇಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರಿಸಲ್ಟ್ ಮಾರ್ಕೆಟ್ ಅವರ್ಸ್ ನ ನಂತರ ಬಂದಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ SBI ಲೈಫ್ ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. HUL ಕೂಡ 1.5% ಕರೆಕ್ಟ್ ಆಗಿದೆ. ವಿಪ್ರೋನಲ್ಲಿ ಕೂಡ 1% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋನಿಂದ ಕೂಡ Q3 ನಲ್ಲಿ ಅಷ್ಟೊಳ್ಳೆ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಇವತ್ತು ನೆಟ್ ಬೈಯರ್ಸ್ ಆಗಿದ್ರು. 1600 ಕೋಟಿಯಷ್ಟು ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 865 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಇವತ್ತು ನ್ಯೂಸ್ನಲ್ಲಿದ್ದಂಥ ಸ್ಟಾಕ್ ಪಾಲಿಕ್ಯಾಬ್ ಆಗಿರುತ್ತೆ. 23% ಡೌನ್ಸೈಡ್ನೊಂದಿಗೆ ಪಾಲಿಕ್ಯಾಬ್ ಟ್ರೇಡ್ ಆಗ್ತಿತ್ತು. ಹಾಗೆ 20% ಡೌನ್ಸೈಡ್ನೊಂದಿಗೆ ಕ್ಲೋಸಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ರೀಸೆಂಟಾಗಿ IT ಡಿಪಾರ್ಟ್ಮೆಂಟ್ ಏನು ಇವರ 50 ಲೊಕೇಶನ್ಸ್ಗಳಲ್ಲಿ ಸರ್ಚ್ ಅನ್ನು ಮಾಡಿದ್ರು. ಸೊ ಆ ಲೊಕೇಶನ್ಸ್ಗಳಿಂದ 1000 ಕೋಟಿಯ ಅನ್ಅಕೌಂಟೆಡ್ ಕ್ಯಾಶ್ ಸೇಲ್ಸ್ನ ಡಿಟೆಕ್ಟ್ ಮಾಡಿದರೆ. ಹಾಗೆ ಇದಕ್ಕೆ ಎವಿಡೆನ್ಸ್ಗಳು ಕೂಡ ಸಿಕ್ಕಿದೆ. ಸೊ 1000 ಕೋಟಿಯಷ್ಟು ಅನ್ಅಕೌಂಟೆಡ್ ಸೇಲ್ಸ್ ಡಿಕ್ಲೇರ್ ಆಗಿದೆ ಅಂತ IT ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಕೆಲವೊಂದಿಷ್ಟು ಟಿವಿ ಚಾನೆಲ್ಸ್ಗಳಲ್ಲಿ 200 ಕೋಟಿಯಷ್ಟು ಟ್ಯಾಕ್ಸ್ ಫ್ರಾಡ್ ಆಗಿರ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ 1000 ಕೋಟಿಯ ಅನ್ಅಕೌಂಟೆಡ್ ಸೇಲ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಬಹಳಷ್ಟು ರೀತಿಯಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ಸ್ಗಳು ಆಗಿದೆ ಅಂತ IT ಡಿಪಾರ್ಟ್ಮೆಂಟ್ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಹಾಗೆ 4 ಕೋಟಿಯಷ್ಟು ಕ್ಯಾಶ್ ಕೂಡ ಸೀಸ್ ಆಗಿದೆ. 25 ಬ್ಯಾಂಕ್ ಲಾಕರ್ಗಳನ್ನು ಕೂಡ IT ಡಿಪಾರ್ಟ್ಮೆಂಟ್ ಸೀಸ್ ಮಾಡಿದರೆ. 400 ಕೋಟಿಯಷ್ಟು ಅನ್ಅಕೌಂಟೆಡ್ ಸೇಲ್ಸ್ ಏನಿದೆ ಡಿಸ್ಟ್ರಿಬ್ಯೂಟರ್ಗಳ ಮೂಲಕ ಆಗಿರೋದು ಕಾಣಿಸ್ತದೆ. ಅಂದರೆ ಯಾವುದೇ ರೀತಿಯಲ್ಲಿ ರಾ ಮೆಟೀರಿಯಲ್ಸ್ ಅನ್ನು ಪರ್ಚೇಸ್ ಮಾಡ್ದೇನೆ ಅದಕ್ಕೆ ಕಂಪನಿ ಇನ್ವಾಯ್ಸ್ ಅನ್ನು ಮಾಡಿದರೆ ಅದರಿಂದ ಟ್ಯಾಕ್ಸ್ ಫ್ರಾಡ್ ಅನ್ನು ಮಾಡಿದ್ದಾರೆ. ಹಾಗೆಯೇ ನಾನ್ ಜೆನ್ಯೂನ್ ಟ್ರಾನ್ಸ್ಪೋರ್ಟ್ಗಳು ಸಬ್ ಕಾಂಟ್ರಾಕ್ಟಿಂಗ್ ಎಕ್ಸ್ಪೆನ್ಸಸ್ಗಳನ್ನು ತೋರಿಸಿ ಟ್ಯಾಕ್ಸ್ ಫ್ರಾಡ್ ಅನ್ನು ಮಾಡಿದ್ದಾರೆ. ಈ ರೀತಿಯ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ಈ ರೀತಿಯ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದಾಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಪಾಲಿಕ್ಯಾಪ್ ತುಂಬಾನೇ ಜಂಪ್ ಆಗಿತ್ತು. 5000 ಮೇಲ್ಗಡೆ ಟ್ರೇಡ್ ಆಗ್ತಿತ್ತು. ಬಟ್ ಇವತ್ತು ಒಂದೇ ದಿನ 1000 ಪಾಯಿಂಟ್ಗಳಷ್ಟು ಕರೆಕ್ಷನ್ ಪಾಲಿಕ್ಯಾಬ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ಯಾರು ಕೂಡ ಈ ರೀತಿಯ ಇವೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಕಂಪನಿಯ ಫಂಡಮೆಂಟಲ್ಸ್ ಬಿಸ್ನೆಸ್ ಎಲ್ಲ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ಟ್ಯಾಕ್ಸ್ ಫ್ರಾಡ್ ಅನ್ನ ಮಾಡಿ ಬಿಸ್ನೆಸ್ ಅನ್ನ ಮಾಡ್ತಿದ್ರೆ ಸೊ ಆ ರೀತಿಯ ಫ್ರಾಡ್ಗಳು ಡಿಟೆಕ್ಟ್ ಆದಾಗ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಈ ಒಂದು ಇಶ್ಯೂನಿಂದ ಕಂಪನಿ ಯಾವ ರೀತಿಯಲ್ಲಿ ಆಚೆ ಬರ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿ ಕಡೆಯಿಂದ ಯಾವ ರೀತಿಯ ಕ್ಲಾರಿಫಿಕೇಶನ್ ಬರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ಹಾಗೆ ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಆವರೇಜ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸ್ಟೇಬಲ್ ಆಗಿ ಕಂಪನಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಎಂಟ್ರಿಯ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಹಾಗೆ ಏಂಜಲ್ ಒನ್ ಅಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ಏಂಜಲ್ ಒನ್ ನ ಬೋರ್ಡ್ ಮೀಟಿಂಗ್ ಜನವರಿ 15ಕ್ಕೆ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಅವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಏಂಜಲ್ ಒನ್ ನ ಕಡೆಯಿಂದ ಇರುತ್ತೆ. ಹಾಗೆ ಬೋರ್ಡ್ ಮೀಟಿಂಗ್ ನಲ್ಲಿ ಫಂಡ್ ರೈಸಿಂಗ್ ನ ಬಗ್ಗೆ ಕೂಡ ಡಿಸ್ಕಷನ್ಸ್ ಆಗುತ್ತೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಏಂಜಲ್ ಒನ್ ರೀಸೆಂಟ್ ಆಗಿ ಶೇರ್ ಮಾಡಿದ್ರು. ಹಾಗೆಯೇ ಈ ಒಂದು ಬಿಸ್ನೆಸ್ ಮೊಮೆಂಟಮ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ದಾಗ ಹೆಚ್ಚಿನ ಒಂದು ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗುತ್ತೆ. ಹೆಚ್ಚೆಚ್ಚಾಗಿ ಟ್ರೇಡಿಂಗ್ ಕೂಡ ಆಗ್ತಿರುತ್ತೆ. ಆದ್ರಿಂದ ಒಳ್ಳೆ ಒಂದು ಪಾಸಿಟಿವ್ ಔಟ್ಲುಕ್ ಇದೆ. ಬಿಸ್ನೆಸ್ ಅನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಫಂಡ್ ರೈಸಿಂಗ್ ನ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಫಂಡ್ ರೈಸಿಂಗ್ ಗೆ ಅಪ್ರೂವಲ್ ಸಿಗಬಹುದು ಅನ್ನುವಂಥ ಒಂದು ರೀಸನ್ ಇಂದ ಒಳ್ಳೆ ಒಂದು ಓಪನಿಂಗ್ ಏಂಜಲ್ ಒನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು.
IPO ವಿಚಾರಕ್ಕೆ ಬಂದಾಗ ಜ್ಯೋತಿ CNC IPO ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIB ಕ್ಯಾಟಗರಿ 46 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿಯಲ್ಲಿ 38 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರಿಟೇಲ್ ಕ್ಯಾಟಗರಿ 27 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯಿ ಕ್ಯಾಟಗರಿಯಲ್ಲಿ 13 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 40 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. 48ರ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು ₹2,000 ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. 27 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಮಾಡಿದ್ರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಈಸಿ ಟ್ರಿಪ್ ಪ್ಲಾನರ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. 17% ಅಪ್ಸೈಡ್ ನೊಂದಿಗೆ ಕಂಪನಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಮಾಲ್ಡೀವ್ಸ್ ನ ರೋ ಆಗಿರುತ್ತೆ. ಹಾಗೆ ಹೊಸದಾಗಿ ಯಾರು ಇವರ ಪ್ಲಾಟ್ಫಾರ್ಮ್ ನಲ್ಲಿ ಡೊಮೆಸ್ಟಿಕ್ ಫ್ಲೈಟ್ ಗಳನ್ನು ಬುಕ್ ಮಾಡ್ತಾರೆ ಅವರಿಗೆ ಕೂಪನ್ ಕೋಡ್ಸ್ ಗಳನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡಿದ್ದಾರೆ. ನೇಷನ್ ಫಸ್ಟ್, ಭಾರತ್ ಫಸ್ಟ್ ಅನ್ನುವಂಥ ಕೂಪನ್ ಅನ್ನ ಬಳಸ್ಕೊಂಡ್ರೆ ತುಂಬಾನೇ ಡಿಸ್ಕೌಂಟ್ ಅನ್ನ ಕಂಪನಿ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಈಸ್ ಮೈ ಟ್ರಿಪ್ ಅನ್ನು ಸಪೋರ್ಟ್ ಮಾಡಿ ಅದು ಇಂಡಿಯಾದ ಕಂಪನಿ ಅನ್ನುವಂಥ ಒಂದು ರೋ ಕೂಡ ಕೇಳಿಸ್ತದೆ. ಆದ್ರಿಂದ ಕೂಡ ಒಳ್ಳೆ ಒಂದು ಬಿಸ್ನೆಸ್ ಈಸ್ ಮೈ ಟ್ರಿಪ್ನಲ್ಲಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಮಾಲ್ಡೀವ್ಸ್ನ ಟೂರಿಸಂ ಬಾಡಿ ಇವರನ್ನು ಅಪ್ರೋಚ್ ಮಾಡಿದರೆ ಮತ್ತೆ ಮಾಲ್ಡೀವ್ಸ್ಗೆ ಫ್ಲೈಟ್ ಟಿಕೆಟ್ ಬುಕ್ಕಿಂಗನ್ನು ನೀವು ಓಪನ್ ಮಾಡಿ ಅದರಿಂದ ಮಾಲ್ಡೀವ್ಸ್ನ ಎಕಾನಮಿಗೆ ಒಳ್ಳೆ ಒಂದು ಇಂಪ್ಯಾಕ್ಟ್ ಇರುತ್ತೆ ಅಂತ ಮಾಲ್ಡೀವ್ಸ್ನ ಟೂರಿಸಂ ಬಾಡಿ ಕೇಳ್ಕೊಂಡಿದ್ದಾರೆ. ನೋಡ್ಬೇಕಾಗುತ್ತೆ ಈಸ್ ಮೈ ಟ್ರಿಪ್ ಯಾವ ಒಂದು ಡಿಸಿಷನ್ಸ್ ಅನ್ನ ತಗೋತಾರೆ ಅಂತ. ಬಟ್ ಓವರ್ ಆಲ್ ಪಾಸಿಟಿವ್ ನ್ಯೂಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. TCS ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಬ್ರೋಕರೇಜ್ ಗಳ ಎಸ್ಟಿಮೇಷನ್ಸ್ ಏನಿತ್ತು ಅದೇ ಪ್ರಕಾರ ರಿಸಲ್ಟ್ ಬರ್ತಿರೋದು ಕಾಣಿಸ್ತದೆ. ಸೊ TCS ನ ಓವರ್ ಆಲ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕಮ್ ಇನ್ಕ್ರೀಸ್ ಆಗಿದೆ. ಹಾಗೆಯೇ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಟೋಟಲ್ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 11,097 ಕೋಟಿಯಷ್ಟು ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ 2 ಸೆಪ್ಟೆಂಬರ್ 2023ರಲ್ಲಿ 11,380 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ 2022ರಲ್ಲಿ 10,883 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 2% ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತದೆ. ಸೊ ಇದೇ ರೀತಿಯ ಒಂದು ರಿಸಲ್ಟ್ನ ಎಸ್ಟಿಮೇಷನ್ಸ್ ಬ್ರೋಕರೇಜ್ನ ಕಡೆಯಿಂದ ಬಂದಿತ್ತು. ಹಾಗೆ ಕಂಪನಿ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದರೆ ₹9 ಇಂಟ್ರಿಮ್ ಡಿವಿಡೆಂಡ್, ₹18 ಸ್ಪೆಷಲ್ ಡಿವಿಡೆಂಡ್, ಟೋಟಲ್ ₹27 ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದರೆ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜನವರಿ 19 ಆಗಿರುತ್ತೆ. ಸೊ ಜನವರಿ 19ರವರೆಗೂ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ಫೆಬ್ರವರಿ 5ಕ್ಕೆ ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ TCS ಪಾಸಿಟಿವ್ ಕ್ಲೋಸಿಂಗ್ ಅನ್ನೇ ಕೊಟ್ಟಿದೆ. ಸೊ ಎಕ್ಸ್ಪೆಕ್ಟೇಷನ್ ನ ಪ್ರಕಾರನೇ ರಿಸಲ್ಟ್ ಕೂಡ ಬಂದಿದೆ. ಸೊ ನೋಡಬೇಕಾಗುತ್ತೆ TCS ಕ್ವಾರ್ಟರ್ 3 ರಿಸಲ್ಟ್ಗೆ ಯಾವ ರೀತಿಯಲ್ಲಿ ನಾಳೆ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ TCS ನ ಹೆಡ್ ಕೌಂಟ್ ಫಾಲ್ ಆಗಿದೆ. 5,680 ಹೆಡ್ ಕೌಂಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಅಂದರೆ ಎಂಪ್ಲಾಯೀಸ್ಗಳು TCS ಅನ್ನ ಬಿಟ್ಟು ಬೇರೆ ಕಂಪನಿ ಕಡೆ ಹೋಗ್ತಿದ್ದಾರೆ. ಬಹಳಷ್ಟು ರೀಸನ್ಸ್ ಕೂಡ ಇದೆ. TCS ನ ಸ್ಯಾಲರಿ ಹೈಕ್ಸ್ ಆಗಿರ್ಬೋದು ಅಥವಾ ಅವರ ವರ್ಕ್ ಫ್ರಮ್ ಆಫೀಸ್ ಪಾಲಿಸಿ ಆಗಿರ್ಬೋದು, ಅದು ಕೂಡ ರೀಸನ್ಸ್ ಆಗಿರುತ್ತೆ. ಬಹಳಷ್ಟು ಕಂಪನಿಗಳು ಹೈಬ್ರಿಡ್ ಮಾಡೆಲ್ನಲ್ಲಿ ಕೆಲಸ ಮಾಡ್ತಾರೆ. ಅಂದರೆ 3 ದಿನ ಆಫೀಸ್ 2 ದಿನ ವರ್ಕ್ ಫ್ರಮ್ ಹೋಮ್, ಈ ರೀತಿಯ ಒಂದು ಹೈಬ್ರಿಡ್ ಮಾಡೆಲ್ ಬೇರೆ ಕಂಪನಿಗಳ ಕಡೆಯಿಂದ ಫಾಲೋ ಆಗ್ತದೆ. ಬಟ್ TCS 5 ಡೇಸ್ ವರ್ಕ್ ಫ್ರಮ್ ಆಫೀಸ್ ಪಾಲಿಸಿಯನ್ನು ತಂದಿದ್ದಾರೆ. ಇದರಿಂದ ಬಹಳಷ್ಟು ಎಂಪ್ಲಾಯೀಸ್ಗಳು ಕಂಪನಿಯನ್ನು ಬಿಡ್ತಿದ್ದಾರೆ. ಹಾಗೆಯೇ ಸ್ಯಾಲರಿ ರಿಲೇಟೆಡ್ ಇಶ್ಯೂಸ್ ಇರೋದ್ರಿಂದ ಕೂಡ ಬಹಳಷ್ಟು ಎಂಪ್ಲಾಯೀಸ್ ಕಂಪನಿಯಿಂದ ಬೇರೆ ಕಂಪನಿಗೆ ಜಂಪ್ ಆಗ್ತಿದ್ದಾರೆ. ಇದರಿಂದ TCS ಬೇರೆ ಎಂಪ್ಲಾಯಿಗಳನ್ನು ಹೈಯರ್ ಪ್ರೈಸ್ನಲ್ಲಿ ಹೈಯರ್ ಮಾಡಬೇಕಾಗುತ್ತೆ. ಇದು ಕೂಡ ಮಾರ್ಜಿನ ಮೇಲೆ ಇಂಪ್ಯಾಕ್ಟ್ ತರುವಂಥ ಚಾನ್ಸಸ್ ಇರುತ್ತೆ. ಅಟ್ರಿಷನ್ ರೇಟನ್ನು ಕಡಿಮೆ ಇಟ್ಟಷ್ಟು IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಇನ್ಫೋಸಿಸ್ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 7% ಫಾಲ್ ಆಗಿದೆ. ಹಾಗೆ ಎಸ್ಟಿಮೇಷನ್ಸ್ ಏನಿತ್ತು ಆ ಪ್ರಕಾರ ರಿಸಲ್ಟ್ ಬರ್ತಿರೋದು ಕಾಣಿಸ್ತಿಲ್ಲ. ಸೊ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಇನ್ಫೋಸಿಸ್ನ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಅದೇ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಫ್ಲಾಟ್ ಆಗಿ ಕಾಣಿಸುತ್ತೆ. ಹಾಗೆ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 6,106 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಈ ಕ್ವಾರ್ಟರ್ನಲ್ಲಿ ಇನ್ಫೋಸಿಸ್ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ 2022ರ ಡಿಸೆಂಬರ್ನಲ್ಲಿ 6,586 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ 7% ಫಾಲ್ ಆಗಿದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತದೆ. 6,212 ಕೋಟಿ ಪ್ರಾಫಿಟ್ಸ್ ಅನ್ನು ಕಳೆದ ಕ್ವಾರ್ಟರ್ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಸೊ ಆಲ್ಮೋಸ್ಟ್ 2% ಪ್ರಾಫಿಟ್ ಫಾಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಗ್ತದೆ. ಸೊ ಬಹಳಷ್ಟು ಬ್ರೋಕರೇಜ್ಗಳು 6,200 ಕೋಟಿಗೂ ಹೆಚ್ಚಿನ ಪ್ರಾಫಿಟ್ಸ್ ಬರ್ಬೋದು ಅಂತ ಎಸ್ಟಿಮೇಷನ್ ಅನ್ನ ಮಾಡಿದ್ರು. ಆ ಒಂದು ಫಿಗರ್ಸ್ ಅನ್ನ ಇನ್ಫೋಸಿಸ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಮುಂದಿನ ಕ್ವಾರ್ಟರ್ಗಳಲ್ಲಿ 1.5% ನಿಂದ 2% ರೆವೆನ್ಯೂ ಫೋರ್ಕಾಸ್ಟ್ ಅನ್ನ ಕಂಪನಿ ಮಾಡಿದರೆ ಇದೇ ರೀತಿಯ ಒಂದು ರೆವೆನ್ಯೂ ಗ್ರೋತ್ ಫೋರ್ಕಾಸ್ಟ್ ಕಳೆದ ಕ್ವಾರ್ಟರ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇವರು ಸೆಮಿಕಂಡಕ್ಟರ್ ಕಂಪನಿಯನ್ನು 100% ಅಕ್ವೈರ್ ಮಾಡಬೇಕು ಅಂತ ಇದ್ದಾರೆ. ಸೊ ಇನ್ಸೆಮಿ ಅನ್ನುವಂಥ ಕಂಪನಿಯನ್ನು 280 ಕೋಟಿಗೆ ಅಕ್ವೈರ್ ಮಾಡುವಂಥ ಪ್ಲಾನ್ಸ್ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಸೆಮಿಕಂಡಕ್ಟರ್ ಚಿಪ್ಗಳ ಯೂಸೇಜ್ ಆಗುತ್ತೆ. ಸೊ ಆದ್ರಿಂದ ಈ ಕಂಪನಿಯನ್ನು ಅಕ್ವೈರ್ ಮಾಡುವಂಥ ಪ್ಲಾನ್ಸನ್ನು ಇನ್ಫೋಸಿಸ್ ಮಾಡ್ತಿದ್ದಾರೆ. ಇದು ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಬಟ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬಂದಿಲ್ಲ. ನೋಡಬೇಕಾಗುತ್ತೆ ನಾಳೆ ಈ ಒಂದು ರಿಸಲ್ಟ್ಗೆ ಕಂಪನಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ.
HDFC AMCನಲ್ಲಿ ಸಡನ್ ಒಂದು ಜಂಪ್ 3 ಗಂಟೆ ನಂತರ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ Q3 ರಿಸಲ್ಟ್ ಆಗಿರುತ್ತೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 32% ಇನ್ಕ್ರೀಸ್ ಆಗಿದೆ. ಹಾಗೆ ರೆವೆನ್ಯೂನಲ್ಲಿ ಕೂಡ 20% ಜಂಪ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಆಗ್ತದೆ. ಅದರ ಒಂದು ಅಡ್ವಾಂಟೇಜ್ HDFC AMCಗೆ ಸಿಕ್ಕಿದೆ. ಅದೇ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.